ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರಾಫ್ಟಿಂಗ್ ಕ್ವೀನ್ ನೀಲಾ ಯೂಟ್ಯೂಬ್ ಚಾನಲ್ಗೆ. ಇಂದು ನಾವು ಸಿಂಪಲ್ ಹ್ಯಾಂಡ್ ಬ್ಯೂಟಿಫುಲ್ ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್ನ ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋವಂಥದ್ದು 5 ವಸ್ತುಗಳು. ಒಂದು ಸೀಸರ್, ಫೆವಿಕಲ್, ಕಾರ್ಡ್ಬೋರ್ಡ್ ಶೀಟ್, ಜೂಟ್ ರೂಪ್ ಆ್ಯಂಡ್ ಐಸ್ ಕ್ರೀಮ್ ಸ್ಟಿಕ್ಸ್. ಇಷ್ಟನ್ನು ಯೂಸ್ ಮಾಡಿಕೊಂಡು ಈ ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲು ಐಸ್ ಕ್ರೀಮ್ ಸ್ಟಿಕ್ಗಳನ್ನು 14ರಿಂದ 16 ಸ್ಟಿಕ್ಕನ್ನು ಪಕ್ಕದಲ್ಲಿಟ್ಟು ರೆಕ್ಟ್ಯಾಂಗಲ್ ರೀತಿಯಲ್ಲಿ ಅಂಟಿಸ್ಬಿಡಿ. ಕಾರ್ಡ್ಬೋರ್ಡ್ ಶೀಟನ್ನು ರೌಂಡಾಗಿ ಕಟ್ ಮಾಡಿ, ಈಗ ಜೂಟ್ ರೂಪನ್ನು ಚಿಕ್ಕದಾಗಿ 6 ಪೀಸ್ಗಳನ್ನ ಕಟ್ ಮಾಡಿಕೊಂಡು ಅದಕ್ಕೆ ಹೂವಿನ ಆಕಾರದಲ್ಲಿ ಅಂಟಿಸ್ಬೇಕು. ಇದೇ ಥರ 3 ಹೂವುಗಳನ್ನು ನಾವು ತಯಾರಿಸಬೇಕು. ಒಂದು ಕಾರ್ಡ್ಬೋರ್ಡ್ ಶೀಟನ್ನು ತಗೊಂಡು ಅದನ್ನು ವಾಸರ್ ರೂಪದಲ್ಲಿ ಕಟ್ ಮಾಡಿ ಅದಕ್ಕೆ ಈ ಜೂಟ್ ರೂಪನ್ನು ಫೆವಿಕಲ್ ಹಾಕಿ ಅದರಿಂದ ಅದನ್ನು ಫುಲ್ಲು ಸುತ್ತಿ ಕವರ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಬೇಗ ಕವರ್ ಆಗಲ್ಲ ಅದು. ಹಾಗಾಗಿ ಜಾಸ್ತಿ ಫೆವಿಕಲನ್ನು ಹಾಕಿ ಬೇಗ ಅದನ್ನು ಕವರ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಫೆವಿಕಲ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇವಾಗ ಸುತ್ತಾ ಇದ್ದೀನಲ್ವ, ಆ ಥರ ಪ್ಲೇಸ್ ಬಿಡ್ದೇ ಸುತ್ಕೊಂಡು ಬನ್ನಿ. ನೋಡಿ, ಇದೇ ಥರ ಫುಲ್ಲು ಜೂಟ್ ರೂಪಿಂದ ಕವರ್ ಮಾಡಬೇಕು. ಕವರ್ ಮಾಡಿದ ನಂತರ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನಾವು ಇದಕ್ಕೆ ನಾವು ಮಾಡಿರುವಂತಹ ಒಂದು ಫ್ಲವರ್ನ ಈ ವಾಸಾಗೆ ಅಂಟಿಸ್ಬೇಕು. ಅಂಟಿಸಿದಾದ ನಂತರ ನೀವು ಎಕ್ಸ್ಟ್ರಾ ಡೆಕೋರೇಷನ್ಗೆ ನಿಮ್ಮ ಹತ್ರ ಸ್ಟೋನ್ ಅಥವಾ ಮುತ್ತನ್ನು ಇದ್ದರೆ ಅಂಟಿಸಿ ಐಸ್ ಕ್ರೀಮ್ ಬೋರ್ಡ್ ಮೇಲೆ ಈ ಥರ ಜೂಟ್ ರೂಪನ್ನು 3 ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಐಸ್ ಕ್ರೀಮ್ ಬೋರ್ಡ್ಗೆ ಅಂಟಿಸಿ, ಅದಾದ ನಂತರ ಈ ಥರ ಫ್ಲವರ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳಿ. ಟೋಟಲ್ 3 ಫ್ಲವರ್ನ ಫಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ನೀವು ಇನ್ನೂ ದೊಡ್ಡದಾಗಿ ಐಸ್ ಕ್ರೀಮ್ ಕಡ್ಡಿಗಳನ್ನ ಬೋರ್ಡು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ತುಂಬ ಹೂಗಳನ್ನು ನೀವು ಅಂಟಿಸ್ಬೋದು. ನಾನಿಲ್ಲಿ 3 ಹೂಗಳನ್ನು ಮಾತ್ರ ಅಂಟಿಸ್ತಾ ಇದ್ದೀನಿ. ಅದಾದ ನಂತರ ಕೆಳಗಡೆ
ವಾಸದಲ್ಲಿ ಈ ಫ್ಲವರ್ಗಳು ಇರೋ ಥರ ನಾವು ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಬ್ಯೂಟಿಫುಲ್ ವಾಲ್ ಹ್ಯಾಂಗಿಂಗ್. ಇಷ್ಟು ಬ್ಯೂಟಿಫುಲ್ ಆಗಿರೋ ವಾಲ್ ಹ್ಯಾಂಗಿಂಗ್ ನಿಮಗೂ ಇಷ್ಟ ಆಯಿತಾ? ಆಗಿದ್ದರೆ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಕ್ರಾಫ್ಟ್ ವಿಡಿಯೋದೊಂದಿಗೆ ನಾನು ಬರುವೆ. ಥ್ಯಾಂಕ್ ಯು ಸೋ ಮಚ್.